ಸಂಪ್ರದಾಯದ ಆಧಾರವಾದ ಪವಿತ್ರ ಆಚರಣೆಗಳ ಪೈಕಿ ಕೈಗೆ ಕಟ್ಟುವ ಕೆಂಪು ಅಥವಾ ಹಳದಿ ದಾರವು ಅತ್ಯಂತ ಮಹತ್ವ ಹೊಂದಿದೆ. ಇದು ಕೇವಲ ಒಂದು ಸಾಮಾನ್ಯ ದಾರವಲ್ಲ, ಅದು ಮಾನವನ ದೇಹ, ಮನಸ್ಸು, ಆತ್ಮಗಳಿಗೆ ದೈವಶಕ್ತಿ ನೀಡುವ ಪವಿತ್ರ ಬಲಿಯಂತಾಗಿದೆ. ಈ ದಾರವನ್ನು ರಕ್ಷಾ ಸೂತ್ರ ಎಂದು ಕರೆಯಲಾಗುತ್ತದೆ. ರಕ್ಷಾ ಎಂದರೆ ರಕ್ಷಣೆ, ಸೂತ್ರ ಎಂದರೆ ದಾರ. ಅಂದರೆ ಮನುಷ್ಯ ಜೀವನದಲ್ಲಿ ಅಶುಭದಿಂದ ಕಾಪಾಡುವ, ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುವ ಮತ್ತು ಸದಾ ದೇವರ ಕೃಪೆಯನ್ನು ಮನಸ್ಸಿಗೊಳಿಸುವ ಸಂಕೇತವೇ ಈ ದಾರ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಆಳವಾದ ಅರ್ಥವಿದೆ. ಪ್ರತಿಯೊಬ್ಬ ಮನುಷ್ಯನು ದೈವಶಕ್ತಿಯೊಂದಿಗೆ ನಂಟನ್ನು ಬೆಳೆಸಿಕೊಂಡಾಗ ಮಾತ್ರ ಅವನ ಜೀವನದಲ್ಲಿ ಸಮತೋಲನ ಸಾಧ್ಯವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ರಕ್ಷಾ ಸೂತ್ರವು ಒಂದು ನಂಟು, ಮನುಷ್ಯ ಮತ್ತು ದೇವರ ನಡುವೆ ಬಿಗಿಯಾದ ಬಂಧವನ್ನು ಸೃಷ್ಟಿಸುವ ದೈವಿಕ ಮಾಧ್ಯಮ. ಪೂಜೆಯ ಸಮಯದಲ್ಲಿ ಪುರೋಹಿತನಿಂದ ಮಂತ್ರೋಚ್ಚಾರಣೆಗಳೊಂದಿಗೆ ಕಟ್ಟಲ್ಪಡುವ ಈ ದಾರವು ದೇವರ ಆಶೀರ್ವಾದವನ್ನು ತನ್ನೊಳಗೆ ತುಂಬಿಕೊಂಡು ನಮ್ಮ ಕೈಗೆ ಸೇರುತ್ತದೆ. ಹೀಗಾಗಿ ಅದನ್ನು ಕಟ್ಟಿಕೊಳ್ಳುವುದು ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಮನುಷ್ಯನಿಗೆ ಮಹತ್ತರ ಶಕ್ತಿ ನೀಡುತ್ತದೆ. ಈ ದಾರವನ್ನು ಕಟ್ಟುವ ಪರಂಪರೆ ಭಾರತೀಯ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಇದೆ. ಮಹಾಭಾರತದಲ್ಲಿ ದ್ರೌಪದಿಗೆ ಕೃಷ್ಣನು ರಕ್ಷಾ ಸೂತ್ರವನ್ನು ಕಟ್ಟಿದ ಪ್ರಸಂಗವೂ ಪ್ರಸಿದ್ಧ. ರಾಮಾಯಣದಲ್ಲಿ ಸೀತೆಯವರು ಲಕ್ಷ್ಮಣನಿಗೆ ರಕ್ಷಾ ದಾರ ಕಟ್ಟಿದ ಕಥೆಯೂ ಇದೆ. ಈ ಪ್ರಸಂಗಗಳು ಕೇವಲ ಕಥೆಗಳಲ್ಲ, ಅವು ಮನುಷ್ಯನಿಗೆ ಶಕ್ತಿ ನೀಡುವ ದೈವಿಕ ಸಂಕೇತಗಳಾಗಿವೆ. ಪುರುಷರು ಬಲಗೈಗೆ ಮತ್ತು ಮಹಿಳೆಯರು ಎಡಗೈಗೆ ಕಟ್ಟಿಕೊಳ್ಳುವುದು ಒಂದು ಸಾಮಾನ್ಯ ಪದ್ಧತಿ ಮಾತ್ರವಲ್ಲ, ಅದು ಪ್ರಕೃತಿ ನಿಯಮಗಳೊಂದಿಗೆ ಜೋಡಿಕೊಂಡಿರುವ ಶಾಸ್ತ್ರೋಕ್ತ ವಿಧಾನ. ಬಲಗೈ ಸೂರ್ಯನ ಸಾಯಿಯನ್ನು ಪ್ರತಿನಿಧಿಸುತ್ತದೆ, ಧೈರ್ಯ, ಪೌರುಷ, ಕಾರ್ಯಸಾಧನೆ. ಎಡಗೈ ಚಂದ್ರನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ, ಶಾಂತಿ, ಮೃದುತನ, ಸೌಭಾಗ್ಯ. ಹೀಗಾಗಿ ಗಂಡು ಹೆಣ್ಣು ಎರಡರಿಗೂ ದಾರದ ಸ್ಥಾನವು ಸಮತೋಲನಕ್ಕೆ ಅನುಗುಣವಾಗಿರುತ್ತದೆ. ದಾರದ ಬಣ್ಣಗಳಿಗೂ ಗಾಢವಾದ ಅರ್ಥವಿದೆ. ಕೆಂಪು ಬಣ್ಣ ಶಕ್ತಿಯ ಸಂಕೇತ, ಧೈರ್ಯ, ಸಾಹಸ, ರಕ್ತದ ಚೈತನ್ಯ. ಹಳದಿ ಬಣ್ಣ ಸೌಭಾಗ್ಯ, ಜ್ಞಾನ ಮತ್ತು ಮಂಗಳತೆಯ ಸಂಕೇತ. ಈ ಎರಡು ಬಣ್ಣಗಳ ದಾರವು ಒಂದೇ ಸಮಯದಲ್ಲಿ ರಕ್ಷಣೆಯೂ ಆಶೀರ್ವಾದವೂ ಆಗಿರುವುದರಿಂದ ಪೂಜಾ ಪರಂಪರೆಯಲ್ಲಿ ಇವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಈ ದಾರವು ವ್ಯಕ್ತಿಯ ದೇಹದ ಸುತ್ತಲಿನ ಆರಾ ಎಂಬ ಶಕ್ತಿ ವಲಯವನ್ನು ಬಲಪಡಿಸುತ್ತದೆ ಎಂದು ಪುರಾತನ ಗ್ರಂಥಗಳು ಹೇಳುತ್ತವೆ. ಮನುಷ್ಯನ ಆರಾ ದುರ್ಬಲವಾದಾಗ ದುಷ್ಟದೃಷ್ಟಿ, ಅಶುಭ ವಾತಾವರಣ, ಅಸೂಯೆ ಮತ್ತು ನಕಾರಾತ್ಮಕ ಚಿಂತನೆಗಳ ಪ್ರಭಾವ ಬೇಗ ಬೀಳುತ್ತದೆ. ರಕ್ಷಾ ಸೂತ್ರವು ಈ ದುಷ್ಟ ಪ್ರಭಾವವನ್ನು ತಡೆಯುವ ಒಂದು ಅಜ್ಞಾತ ಕವಚದಂತೆ ಕೆಲಸ ಮಾಡುತ್ತದೆ. ಆದರೆ ಈ ದಾರದ ಶಕ್ತಿ ಶಾಶ್ವತವಲ್ಲ. ಮಂತ್ರಶಕ್ತಿಯಿಂದ ಪವಿತ್ರಗೊಳಿಸಲ್ಪಟ್ಟ ದಾರವು ಮೊದಲ 11 ದಿನಗಳವರೆಗೆ ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತದೆ. 12 ರಿಂದ 18ನೇ ದಿನದೊಳಗೆ ಅದರ ಶಕ್ತಿ ನಿಧಾನವಾಗಿ ಕುಂದುತ್ತಾ ಹೋಗುತ್ತದೆ, ಏಕೆಂದರೆ ಅದರಲ್ಲಿ ನಾವು ಎದುರಿಸಬೇಕಿದ್ದ ನಕಾರಾತ್ಮಕ ಶಕ್ತಿಗಳು ಗುಣಗೊಳ್ಳುತ್ತಾ ದಾರವು ತನ್ನ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಅಂದ ಮೇಲೆ ಆ ದಾರವನ್ನು ಕೈಯಲ್ಲಿ ಇಡುವುದು ಸೂಕ್ತವല്ലെಂದು ಪರಿಗಣಿಸಲಾಗಿದೆ. ಹಳೆಯ ದಾರವನ್ನು ಗೌರವಪೂರ್ಣವಾಗಿ ಬೆಂಕಿಗೆ ಅರ್ಪಿಸುವುದು ಅಥವಾ ಶುದ್ಧ ನೀರಿನಲ್ಲಿ ಬಿಡುವುದು ಅತ್ಯಂತ ಶ್ರೇಷ್ಠ. ಮನೆಯಲ್ಲಿ ಜಗಳಗಳು ಕಡಿಮೆಯಾಗುವುದು, ಮನಸ್ಸಿನಲ್ಲಿ ಶಾಂತಿ ಹೆಚ್ಚಾಗುವುದು, ಕೆಲಸದಲ್ಲಿ ಅಡೆತಡೆಗಳು ದೂರವಾಗುವುದು. ಇಂತಹ ಅನೇಕ ಅನುಭವಗಳನ್ನು ಜನರು ರಕ್ಷಾ ಸೂತ್ರ ಧರಿಸಿದ ನಂತರ ಹೇಳುತ್ತಾರೆ. ಇದು ಕೇವಲ ಅಂಧನಂಬಿಕೆಯಲ್ಲ, ಮಂತ್ರಶಕ್ತಿ ಮತ್ತು ಮಾನಸಿಕ ಶಕ್ತಿಯ ಸಮನ್ವಯದಿಂದ ಉಂಟಾಗುವ ಆಧ್ಯಾತ್ಮಿಕ ಅನುಭವ. ಮನುಷ್ಯನ ಮನಸ್ಸು ದೈವಶಕ್ತಿಯನ್ನು ನಂಬಿದಾಗ ಅದರಿಂದ ಹುಟ್ಟುವ ಸಕಾರಾತ್ಮಕ ಶಕ್ತಿ ಜೀವನದ ಮೇಲೆ ಪರಿಣಾಮ ಬೀರುವುದರಲ್ಲಿ ಸಂಶಯವಿಲ್ಲ. ಹೀಗಾಗಿ ರಕ್ಷಾ ಸೂತ್ರ ಕಟ್ಟಿಕೊಳ್ಳುವುದು ಒಂದು ಸಂಪ್ರದಾಯ ಮಾತ್ರವಲ್ಲ,
ಅದು ಮಾನವನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸುವ, ಅವನ ದಾರಿಯಲ್ಲಿ ಬರುವ ಅಶುಭ ಶಕ್ತಿಗಳನ್ನು ದೂರ ಸುಡುವ ಮತ್ತು ಅವನಿಗೆ ಶಾಂತಿ, ಸಮೃದ್ಧಿ, ಸೌಭಾಗ್ಯಗಳನ್ನು ನೀಡುವ ಅತ್ಯಂತ ಪವಿತ್ರ ಆಚರಣೆ. ಇದನ್ನು ನಂಬಿಕೆ ಮತ್ತು ಭಕ್ತಿ ತುಂಬಿಕೊಂಡು ಧರಿಸಿದರೆ ಜೀವನದಲ್ಲಿ ದೇವರ ಕೃಪೆ ನಿರಂತರವಾಗಿ ಹರಿದು ಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ರಕ್ಷಾ ಸೂತ್ರ ಎನ್ನುವುದು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾಗಿರುವ ಒಂದು ದೈವಿಕ ಬಲಿಯಾಗಿದೆ. ಇದನ್ನು ಕೈಗೆ ಕಟ್ಟಿಕೊಳ್ಳುವುದು ಕೇವಲ ಬಣ್ಣದ ದಾರವನ್ನು ಮಂಟಪದಲ್ಲಿ ಕಟ್ಟಿಕೊಂಡಂತೆಲ್ಲವಲ್ಲ. ಅದು ಸತ್ಯವಾಗಿ ದೈವಶಕ್ತಿ, ಮಂತ್ರಶಕ್ತಿ ಮತ್ತು ಭಕ್ತಿಶಕ್ತಿಯಿಂದ ತುಂಬಿದ ಒಂದು ಪವಿತ್ರ ಸಂಕೇತ. ಹೀಗಿರುವಾಗ ಎಲ್ಲೆಡೆ ಸಿಗುವ ದಾರಗಳನ್ನು ಕೇವಲ ಶೋಕಿಗಾಗಿ ಅಥವಾ ಸೌಂದರ್ಯಕ್ಕಾಗಿ ಕಟ್ಟಿಕೊಳ್ಳುವುದನ್ನು ಶಾಸ್ತ್ರಗಳು ಸರಿ ಎಂದು ಪರಿಗಣಿಸುತ್ತಿಲ್ಲ. ರಕ್ಷಾ ಸೂತ್ರ ಎನ್ನುವ ಪದಕ್ಕೆ ರಕ್ಷೆ ಎಂಬ ಅರ್ಥವಿದೆ. ಆದರೆ ಅದು ನಿಜವಾದ ರಕ್ಷೆಯಾಗಬೇಕಾದರೆ ಅದನ್ನು ಯೋಗ್ಯವಾದ ಸ್ಥಳದಿಂದ, ಯೋಗ್ಯವಾದ ವಿಧಾನದ ಮೂಲಕ ಪಡೆಯಬೇಕು. ಬೀದಿ ಬದಿಗಳಲ್ಲಿ, ಮಾರುಕಟ್ಟೆಗಳಲ್ಲಿ ಅಥವಾ ಸಾಮಾನ್ಯ ಅಂಗಡಿಗಳಲ್ಲಿ ಮಾರಾಟವಾಗುವ ದಾರಗಳು ಕೇವಲ ಸಾಮಾನ್ಯ ಹತ್ತಿ ದಾರಗಳಷ್ಟೇ ಆಗಿವೆ. ಅವುಗಳಲ್ಲಿ ಮಂತ್ರಶಕ್ತಿ ಅಥವಾ ದೈವಶಕ್ತಿ ತುಂಬಿರುವುದಿಲ್ಲ. ಪುರೋಹಿತರಿಂದ ಮಂತ್ರೋಚ್ಚಾರಣೆಯೊಂದಿಗೆ ಪೂಜಿತವಾಗುವ ದಾರದಲ್ಲಿ ಮಾತ್ರ ದೇವರ ಆಶೀರ್ವಾದವು ನೆಲೆಸುತ್ತದೆ. ಹೀಗಾಗಿ ಗುರುಸ್ಥಾನದ ಆಶೀರ್ವಾದ ಪಡೆದ, ದೇವರಿಗೆ ಸಮರ್ಪಣೆಗೊಂಡ, ಮಂತ್ರಬಲದಿಂದ ಪಾವಿತ್ರ್ಯ ಪಡೆದ ದಾರವನ್ನೇ ಕೈಗೆ ಕಟ್ಟಿಕೊಳ್ಳುವುದು ಅತ್ಯಂತ ಮುಖ್ಯ. ಇಂತಹ ದಾರದ ಶಕ್ತಿ ಮಾನವೀಯ ಆರಾವನ್ನು ಶುದ್ಧಗೊಳಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಮಾರುಕಟ್ಟೆ ದಾರಗಳು ಕೇವಲ ಅಲಂಕಾರವಾಗಿಯೇ ಉಳಿಯುತ್ತವೆ. ಅವು ರಕ್ಷಣೆಯನ್ನು, ಸಕಾರಾತ್ಮಕ ಶಕ್ತಿಯನ್ನು ನೀಡುವುದಿಲ್ಲ. ರಕ್ಷಾ ಸೂತ್ರವನ್ನು ಕಟ್ಟಿಕೊಳ್ಳುವುದಾದರೆ ಅದು ಪವಿತ್ರತೆಯಿಂದ ಕೂಡಿದ ಜೀವನ ಶೈಲಿಯೊಂದಿಗೆ ಕೂಡಬೇಕು ಎಂಬುದನ್ನು ಪುರಾಣಗಳು ಹೇಳುತ್ತವೆ. ದಾರವನ್ನು ಕಟ್ಟಿಕೊಂಡ ನಂತರ ಅದರ ಪವಿತ್ರತೆಯನ್ನು ಅಸ್ಪೃಶ್ಯ ಮಾಡುವ ಕೆಲವು ವರ್ತನೆಗಳನ್ನು ಮನುಷ್ಯನು ದೂರವಿಡಬೇಕು. ಉದಾಹರಣೆಗೆ, ದಾರವನ್ನು ಬಾಯಿನಲ್ಲಿ ಕಚ್ಚುವುದು ಅಥವಾ ಅದನ್ನು ಮೈಲಿಗೆ ಮಾಡಲು ಪ್ರಯತ್ನಿಸುವುದು ಅತ್ಯಂತ ಅಶುಭ. ಈ ರೀತಿಯ ವರ್ತನೆಗಳು ದೈವಶಕ್ತಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದಾಗಿ ಪರಿಗಣಿಸಲಾಗುತ್ತದೆ. ಪವಿತ್ರ ವಸ್ತುವನ್ನು ಬಾಯಿಗೆ ಹಾಕುವುದು, ಅದನ್ನು ಆಟವಾಡುವ ವಸ್ತುವಿನಂತೆ ಬಳಸುವುದು ದಾರದ ಮಂತ್ರಶಕ್ತಿಯನ್ನು ಕಳೆದು ಹೋಗುವಂತೆ ಮಾಡುತ್ತದೆ. ಅದೇ ರೀತಿ ದಾರದ ಪವಿತ್ರತೆಯೊಡನೆ ಹೋಗಬೇಕಾದ ಜೀವನ ಶೈಲಿಯಲ್ಲೂ ಕೆಲವು ನಿಯಮಗಳಿವೆ. ಮದ್ಯಪಾನ, ಮಾಂಸಾಹಾರ, ಅಶ್ಲೀಲ ಮಾತುಗಳು, ಕೆಟ್ಟ ಭಾಷೆ, ನಕಾರಾತ್ಮಕ ಚಿಂತನೆ ಇವೆಲ್ಲವೂ ದೈನಂದಿನ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದಾಗಿ ಗ್ರಂಥಗಳು ತಿಳಿಸುತ್ತವೆ. ರಕ್ಷಾ ಸೂತ್ರವು ಸಕಾರಾತ್ಮಕ ಶಕ್ತಿಯನ್ನು ಸೆಳೆಯುವಂತಿದ್ದರು. ಮನುಷ್ಯನ ವರ್ತನೆ ಮತ್ತು ಆಹಾರ ವಿಚಾರಗಳು ನಕಾರಾತ್ಮಕ ಶಕ್ತಿಯನ್ನು ಸೆಳೆಯಲಾರಂಭಿಸಿದರೆ ದಾರದ ಶಕ್ತಿ ದುರ್ಬಲವಾಗುತ್ತದೆ. ದಾರ ಧರಿಸಿದ ಮೇಲೆ ಮನುಷ್ಯನಿಂದ ಆಗಬೇಕಾದುದು ಪವಿತ್ರತೆ, ಶುದ್ಧತೆ, ಸಕಾರಾತ್ಮಕ ಚಿಂತನೆ, ಮೃದುತನ ಮತ್ತು ಸತ್ಯನಿಷ್ಠ ವರ್ತನೆ. ದೇವರ ಕೃಪೆ ಮತ್ತು ಮಂತ್ರಶಕ್ತಿ ಮಾನವನೊಳಗೆ ನೆಲೆಸಬೇಕಾದರೆ ಅವನ ಮನಸ್ಸು ಮತ್ತು ದೇಹ ಎರಡೂ ಶುದ್ಧವಾಗಿರಬೇಕು. ಈ ಕಾರಣಕ್ಕಾಗಿಯೇ ಶ್ರದ್ಧೆಯಿಂದ, ಭಕ್ತಿಯಿಂದ ದೇವರ ಮುಂದೆ ಪೂಜಿತವಾಗಿರುವ ರಕ್ಷಾ ಸೂತ್ರವನ್ನೇ ಕಟ್ಟಿಕೊಳ್ಳುವುದು ಅತ್ಯವಶ್ಯಕ. ಅದು ಕೇವಲ ದಾರವಲ್ಲ, ಅದು ದೇವರ ಆಶೀರ್ವಾದಕ್ಕೆ ನೇರವಾದ ಸೇತು. ಪುರೋಹಿತರಿಂದ ಮಂತ್ರೋಚ್ಚಾರಣೆಯೊಂದಿಗೆ ಕಟ್ಟಲ್ಪಡುವ ದಾರವು ರಕ್ಷಕವಚ ದಂತೆ ಕಾರ್ಯನಿರ್ವಹಿಸುತ್ತದೆ. ದುಷ್ಟದೃಷ್ಟಿ, ಅಶುಭ ಶಕ್ತಿ, ನಕಾರಾತ್ಮಕ ವಾತಾವರಣ ಹಾಗೂ ಅಸೂಯೆಗಳಿಂದ ದೂರವಿಡುತ್ತದೆ. ಆದರೆ ಮನುಷ್ಯನು ತನ್ನ ವರ್ತನೆಯಿಂದ, ಆಚರಣೆ ವಿಚಾರಗಳಿಂದ ಮತ್ತು ತನ್ನ ಜೀವನದ ಶಿಷ್ಟಾಚಾರಗಳಿಂದಲೇ ಆ ರಕ್ಷಣೆಯನ್ನು ಕಾಯ್ದುಕೊಳ್ಳಬೇಕು. ದೇವರ ಆಶೀರ್ವಾದ ದಾರದಲ್ಲಿದೆ, ಆದರೆ ದಾರದ ಗೌರವ ಮತ್ತು ಪವಿತ್ರತೆಯನ್ನು ಕಾಪಾಡುವ ಜವಾಬ್ದಾರಿ ಮನುಷ್ಯನಲ್ಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ
ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.